ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ತರಗತಿಗಳಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ಮೊದಲನೇ ಪ್ರಶ್ನೆಯನ್ನು ಈಗ ನಾವು ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ಕೇಳೋದಾದರೆ, ಸೌರಮಂಡಲದ 5ನೇ ಅತಿ ದೊಡ್ಡ ಗ್ರಹ ಯಾವುದು? ಸೌರಮಂಡಲದ 5ನೇ ಅತಿ ದೊಡ್ಡ ಗ್ರಹ ಇಲ್ಲಿ ಯಾವುದು ಅಂತ ಕೇಳಿದರೆ, ಸೌರಮಂಡಲದ ಅತಿ ದೊಡ್ಡ ಗ್ರಹ ಇಲ್ಲಿ ಯಾವುದು ಅಂತ ಕೇಳಿದರೆ ನೋಡಿ, ತುಂಬ ಇಂಪಾರ್ಟೆಂಟು. ನಿಮಗೆ ಮೊದಲನೇ ಅತಿ ದೊಡ್ಡ ಗ್ರಹ ಕೇಳಿದರೆ ಗುರು ಅಂತ ನೀವು ಆನ್ಸರ್ನ ಮಾಡ್ತೀರಾ. ಇಲ್ಲಿ ಸೌರಮಂಡಲದ 5ನೇ ಅತಿ ದೊಡ್ಡ ಗ್ರಹ ಅಂತ ಕೇಳಿದರೆ ನಮ್ಮ ಒಂದು ಭೂಮಿ 5ನೇ ಅತಿ ದೊಡ್ಡ ಗ್ರಹ ಆಗಿರ್ತದೆ. ನೋಡಿ, ಗುರು, ನೆಪ್ಚೂನ್, ಮಂಗಳ, ಭೂಮಿ ಅಂತ ಕೊಟ್ಟಿದ್ದಾರೆ. 5ನೇ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂತ ಅಂದರೆ ಇಲ್ಲಿ ಭೂಮಿ ಆಗಿದೆ. ಭೂಮಿಯಲ್ಲಿ 5ನೇ ಅತಿ ದೊಡ್ಡ ಗ್ರಹ ಇಲ್ಲಿ ಕಂಡು ಬರ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ ಇಫ್ಕೋ ಚಳುವಳಿ ಅಥವಾ ಇಫ್ಕೋ ಈ ಒಂದು ಕೆಳಗಿನವುಗಳಲ್ಲಿ ಯಾವುದನ್ನು ತಯಾರಿಸುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಅಪ್ಪಿಕೋ ಅಂತ ಮತ್ತು ಚಿಪ್ಕೋ ಚಳುವಳಿ ಅಂತ ನಿಮಗೆ ಗೊತ್ತಿರ್ತದೆ. ಇಫ್ಕೋ ಅಂತ ನೋಡಿ, ನಾನು ಚಿಪ್ಕೋ ಅಂದ್ಕೊಂಡೆ. ನೋಡಿ, ಇಲ್ಲಿ ಇಫ್ಕೋ ಎಂಬತಕ್ಕಂಥ ಒಂದು ಕಂಪನಿ, ಇಫ್ಕೋ ಎಂಬತಕ್ಕಂತಹ ಒಂದು ಕಂಪನಿ ಏನಿದೆ ಅದು ಏನನ್ನು ತಯಾರಿಸ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇದು ಕೂಡ. ನಿಮಗೆ ಮುಂದೆ ಬರತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಯಾಕೆ ಅಂತಂದರೆ ಇತ್ತೀಚೆಗೆ ಈ ಒಂದು ಕಂಪನಿ ಏನಿದೆ ನ್ಯಾನೋ ಯೂರಿಯಾವನ್ನು ಇಲ್ಲಿ ತಯಾರಿಸಿತ್ತು. ಅದಕ್ಕಾಗಿ ಇದು ತುಂಬ ನ್ಯೂಸಲ್ಲಿ ಇತ್ತು. ಮತ್ತು ಇಲ್ಲಿ ನ್ಯಾನೋ DAP ಕೂಡ ಇದೇ ತಯಾರಣೆ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವ್ಯಾವುದು ನ್ಯಾನೋ ಗೊಬ್ಬರಗಳನ್ನು ಇದು ತಯಾರು ಮಾಡ್ತದೆ ಅಂತ ನೋಡೋದಾದರೆ, ನೋಡಿ, ನ್ಯಾನೋ ಯೂರಿಯಾ ಈಗಾಗಲೇ ಹೇಳಿದೆ, ನ್ಯಾನೋ ಯೂರಿಯಾ ಇದು ತಯಾರಿಸ್ತಾ ಇತ್ತು. ದ್ರವ ರೂಪದ ನ್ಯಾನೋ ಸತ್ತು ಅಂತ ಕೊಟ್ಟಿದ್ದಾರೆ, ದ್ರವ ರೂಪದ ನ್ಯಾನೋ ತಾಮ್ರ ಅಂತ ಕೊಟ್ಟಿದ್ದಾರೆ. ಇವು ಮೂರನ್ನು ಕೂಡ ಈಗ ಈ ಒಂದು ಇಫ್ಕೋ ಎಂಬತಕ್ಕಂಥ ಒಂದು ಕಂಪನಿ, ಇಂಡಿಯನ್ ಫಾರ್ಮರ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಕರಿತೇವೆ. ಈ ಒಂದು ಕಂಪನಿ ಈ ಒಂದು ಮೂರನ್ನು ಕೂಡ ಈಗ ತಯಾರಣೆ ಮಾಡ್ತಾ ಇದೆ. ನೆಕ್ಸ್ಟ್ ಈಗ ನ್ಯಾನೋ DAP ಕೂಡ ಇಲ್ಲಿ ತಯಾರಿ ಮಾಡ್ತಾ ಇದೆ. ನ್ಯಾನೋ DAP ಕೂಡ ಇದು ತಯಾರಿ ಮಾಡ್ತಿದೆ. ಅದಕ್ಕಾಗಿ ಇದನ್ನು ಕೂಡ ನೆನಪಿಟ್ಕೊಳ್ಳಿ, ಪ್ರಶ್ನೆಗಳು ಇಲ್ಲಿಂದನೂ ಕೂಡ ಬರ್ಬೋದು. ನ್ಯಾನೋ DAP ಇತ್ತೀಚೆಗೆ ಯಾವ ಒಂದು ಕಂಪನಿ ತಯಾರಿಸ್ತಾ ಇದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಅದು ಕೂಡ ಇಫ್ಕೋ ಎಂಬತಕ್ಕಂತಹ ಒಂದು ಕಂಪನಿ ಇದನ್ನು ತಯಾರು ಮಾಡ್ತಾ ಇದೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ. ಯಾಕೆ ಅಂತಂದರೆ ಇವು ಮೂರು ಕೂಡ ಅಥವಾ ಎಲ್ಲವೂ ಕೂಡ ಇಲ್ಲಿ ತಯಾರು ಮಾಡ್ತಾ ಇರತಕ್ಕಂಥದ್ದು ಇಫ್ಕೋ ಕಂಪನಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬತಕ್ಕಂತಹ ಒಂದು ತಮ್ಮ ಉದ್ದೇಶವನ್ನು ಯಾರು ಇಲ್ಲಿ ಘೋಷಣೆಯನ್ನು ಮಾಡಿದರು ಅಂತ. ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರು ಕೂಡ ಇಲ್ಲ ಎಂಬತಕ್ಕಂತಹ ಒಂದು ಉದ್ದೇಶವನ್ನು ಯಾರು ಇಲ್ಲಿ ಘೋಷಣೆಯನ್ನು ಇಲ್ಲಿ ಮಾಡಿದರು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಶದರನ್ ಅಯ್ಯಪ್ಪನ್ ಎಂಬತಕ್ಕಂಥವ್ರು. ಶದರನ್ ಅಯ್ಯಪ್ಪನ್ ಎಂಬತಕ್ಕಂಥವರು ಈ ಒಂದು ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬತಕ್ಕಂತಹ ಒಂದು ತಮ್ಮ ಉದ್ದೇಶವನ್ನು ಪ್ರತಿಪಾದಿಸ್ತಾರೆ ಅಥವಾ ಈ ಘೋಷಣೆಯನ್ನು ಮಾಡ್ತಾರೆ. ಇಲ್ಲಿ ಆಪ್ಷನ್ ಸಿ ಶದರನ್ ಅಯ್ಯಪ್ಪನವರು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಶದರನ್ ಅಯ್ಯಪ್ಪನ್ ಎಂಬತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ನೋಡಿ, ತುಂಬ ಇಂಪಾರ್ಟೆಂಟು. ವಿಶ್ವ ಹವಾಮಾನ ಸಂಘಟನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವರ್ಲ್ಡ್ ಮೆಟೀರಿಯಾಲಜಿಕಲ್ ಆರ್ಗನೈಸೇಷನ್ ಅಥವಾ ನೀವು ಎಲ್ಲ ಕಡೆ ಇಲ್ಲಿ ಕೇಳಿರ್ತೀರ WMO ಅಂತ. WMO ಅಂತ ನೀವು ಕೇಳೇ ಇರ್ತೀರ. ಈ ಒಂದು ವರ್ಲ್ಡ್ ಮೆಟೀರಿಯಾಲಜಿಕಲ್ ಆರ್ಗನೈಸೇಷನ್ ಎಂಬತಕ್ಕಂಥದ್ದು ಏನಿದೆ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವಿಶ್ವ ಹವಾಮಾನ ಸಂಘಟನೆಯ ಒಂದು ಕೇಂದ್ರ ಕಚೇರಿ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರ್ತಕ್ಕಂಥದ್ದು. ಜಿನೆವಾ ಮತ್ತು ಸ್ವಿಟ್ಜರ್ಲ್ಯಾಂಡ್ ಎಂಬತಕ್ಕಂಥ ಒಂದು ದೇಶದ ಜಿನೆವಾ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಜಿನೆವಾದಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಹೆಡ್ ಕ್ವಾರ್ಟರ್ಸ್ ಏನಿದ್ದಾವೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಈ ರೀತಿಯಾಗಿ ಬೇರೆ ಬೇರೆ ಆರ್ಗನೈಸೇಷನ್ ಏನಿದ್ದಾವೆ ಅವೆಲ್ಲವೂ ಕೂಡ ಅಲ್ಲಿ ವರ್ಲ್ಡ್ ಆರ್ಗನೈಸೇಷನ್ಸ್ಗಳು ಏನಿದ್ದಾವೆ ಅಲ್ಲಿ ಒಂದು ಟ್ರೀಟಿ ನಡೆದಿತ್ತು. ಆ ಒಂದು ಟ್ರೀಟಿ ಮುಖಾಂತರ ಎಲ್ಲವೂ ಕೂಡ ಅಲ್ಲೇ ಇದ್ದಾವೆ. ಯಾವುದನ್ನು ಬಿಟ್ಟು ಅಂತ ಅಂದರೆ ಯುನೈಟೆಡ್ ನೇಷನ್ಸ್ನ ಒಂದು ಹೆಡ್ ಕ್ವಾರ್ಟರ್ನ ಬಿಟ್ಟು ಎಲ್ಲವೂ ಕೂಡ ಅಲ್ಲೇ ಇದ್ದಾವೆ. ನೋಡಿ, ಇಲ್ಲಿ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವಿಶ್ವ ಹವಾಮಾನ ಸಂಘಟನೆ ಒಂದು ಕೇಂದ್ರ ಕಚೇರಿ ಇರೋ ಕಾರಣದಿಂದಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ನಿಮಗೆ ಪ್ರಶ್ನೆ ಕೇಳ್ಬೋದು, ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ. ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು. ನೀವು ಕಲ್ಕತ್ತಾ ಅಂತ ಆನ್ಸರ್ನ ಮಾಡಬೇಡಿ. ನೆಕ್ಸ್ಟು ಈಗ ಪ್ರೆಸೆಂಟಲ್ಲಿ ಇರತಕ್ಕಂಥದ್ದು ಎಲ್ಲಿದೆ ಅಂತ ಇಲ್ಲಿ ನೀವು ಆನ್ಸರ್ನ ಮಾಡಬೇಕಾಗಿರ್ತದೆ. ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮೊದಲನೇದಾಗಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ನಿಮಗೆ ಹೆಡ್ ಕ್ವಾರ್ಟರ್ನ ಸ್ಥಾಪನೆ ಮಾಡಲಾಗಿತ್ತು. ಆದರೆ ಅದು ಚೇಂಜ್ ಆಗಿದೆ. ಈಗ ಎಲ್ಲಿದೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಗಳಿಸಿದ ಭಾರತದ ಮೊದಲ ಫುಟ್ಬಾಲ್ ಆಟಗಾರ ಯಾರು ಅಂತ. ತುಂಬ ಇಂಪಾರ್ಟೆಂಟ್, ಇತ್ತೀಚೆಗೆ ತುಂಬ ನ್ಯೂಸಲ್ಲಿದ್ದಾರೆ ಇವರು ಆಟಗಾರರು. ಯಾರಪ್ಪ ಅಂತಂದರೆ ಸುನಿಲ್ ಛೇತ್ರಿ. ನಮ್ಮ ಒಂದು ಭಾರತದ ಅತ್ಯಂತ ಸುಮಧುರ ಅಥವಾ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆಟಗಾರ. ಇತ್ತೀಚೆಗೆ ಇವರು
ಏನಪ್ಪ ರಿಟೈರ್ಮೆಂಟ್ ಅಂತ ಘೋಷಣೆ ಮಾಡಿದರು ಸುನೀಲ್ ಛೇತ್ರಿ ಅವರು. ನಮ್ಮ ಒಂದು ಏನು ವಿಶ್ವದಲ್ಲೇ ಅತ್ಯಂತ 3ನೇ ಆಟಗಾರ, ಹೆಚ್ಚು ಗೋಲನ್ನು ಬಾರಿಸಿರ್ತಕ್ಕಂಥ ಒಂದು 3ನೇ ಆಟಗಾರ ಯಾವುದಪ್ಪ ಅಂತ ಅಂದರೆ ಅದು ನಮ್ಮ ಒಂದು ಸುನೀಲ್ ಛೇತ್ರಿ ಅವರು. ಯಾರ್ಯಾರನ್ನ ಬಿಟ್ಟು ಇಲ್ಲಿ ರೊನಾಲ್ಡೋ ಅವ್ರನ್ನ ಬಿಟ್ಟು, ಮೆಸ್ಸಿ ಅವ್ರನ್ನ ಬಿಟ್ಟು, ಈಗ ನೆಕ್ಸ್ಟ್ ಇಲ್ಲಿ ಸುನೀಲ್ ಛೇತ್ರಿ ಅವರು ಏನು ವಿಶ್ವದಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಬಾರಿಸಿರ್ತಕ್ಕಂತಹ ಒಂದು ಆಟಗಾರ ಇಲ್ಲಿ ಸುನಿಲ್ ಛೇತ್ರಿ ಅವರು ಆಗಿರ್ತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಈ ಒಂದು ಪ್ರಶ್ನೆಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶ್ನೆ ಗಳಿಸಿದ ಇಲ್ಲಿ ಭಾರತದ ಮೊದಲ ಫುಟ್ಬಾಲ್ ಆಟಗಾರ ಕೇಳಿದರೂ ಕೂಡ ಇಲ್ಲಿ ಸುನಿಲ್ ಛೇತ್ರಿ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ. ಸೈಕ್ ಎಂಬತಕ್ಕಂಥದ್ದು ನೋಡಿ, ಸೈಕ್ ಎಂಬತಕ್ಕಂಥದ್ದು ಯಾವ ಸಂಸ್ಥೆಯ ಒಂದು ಬಾಹ್ಯಾಕಾಶ ನೌಕೆ ಆಗಿದೆ ಅಂತ. ಸೈಕ್ ಎಂಬತಕ್ಕಂಥದ್ದು ಯಾವ ಸಂಸ್ಥೆಯ ಒಂದು ಬಾಹ್ಯಾಕಾಶ ನೌಕೆಯಲ್ಲಿ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಸೈಕ್ ಎಂಬತಕ್ಕಂಥ ಒಂದು ಸಂಸ್ಥೆ ಯಾವ ಸಂಸ್ಥೆಯ ಒಂದು ಬಾಹ್ಯಾಕಾಶ ನೌಕೆ ಆಗಿದೆ ಅಂತ. ಇದು ನಾಸಾ ಎಂಬತಕ್ಕಂಥ ಒಂದು ಸಂಸ್ಥೆಯ ಬಾಹ್ಯಾಕಾಶ ನೌಕೆ ಆಗಿದೆ ಸೈಕ್ ಎಂಬತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ. ಇಲ್ಲಿ ಜೀವನಕ್ಕೆ ಹೆಚ್ಚು ಮಹತ್ವ, ಭಾರತಕ್ಕೆ ರೋಮನ್ನಿಂದ ರತ್ನಾಗುತ್ತಿದ್ದ ವಸ್ತುಗಳ ಒಂದು ಪಟ್ಟಿಯಲ್ಲಿ ಈ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂತ ಕೊಟ್ಟಿದ್ದಾರೆ. ರತ್ನಾಗುತ್ತಿದ್ದ ಅಲ್ಲ, ಇಲ್ಲಿ ರಫ್ತು ಆಗುತ್ತಿದ್ದ ಅಂತ ಆಗಬೇಕಾಗಿತ್ತು. ನೋಡಿ, ಇಲ್ಲಿ ರಫ್ತು ಆಗುತ್ತಿದ್ದ ಅಂತ ಇಲ್ಲಿ ಆಗಬೇಕು. ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಓಕೆ, ರಫ್ತು ಆಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂತ. ನೋಡಿ, ಜೀವನಕ್ಕೆ ಹೆಚ್ಚು ಮಹತ್ವ, ಭಾರತಕ್ಕೆ ರೋಮನ್ನಿಂದ ರಫ್ತಾಗಿರ್ತಕ್ಕಂಥ ಒಂದು ವಸ್ತುಗಳ ಒಂದು ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ನೋಡಿ, ಒಣ ಹಣ್ಣುಗಳು, ಅರೆಟೈನ್ ಮಡಕೆಗಳು, ದ್ರಾಕ್ಷಾರಸ, ಜಾಡಿ ಮತ್ತು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಅಂತ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ರಫ್ತು ಆಗ್ತಾ ಇತ್ತು, ಆದರೆ ಇಲ್ಲಿ ಒಣ ಹಣ್ಣುಗಳು ಏನಿದ್ದಾವೆ ಇದು ರಫ್ತು ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ, ಒಣ ಹಣ್ಣುಗಳು. ಓಕೆ, ಮುಂದಿನ ಪ್ರಶ್ನೆ. ಇಲ್ಲಿ ಕೋವ್ಯಾಕ್ಸಿನ್ ಲಸಿಕೆಯನ್ನು ಯಾರು ಇಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ಅಂತ. ಕೋವ್ಯಾಕ್ಸಿನ್ ಎಂಬತಕ್ಕಂಥ ಒಂದು ಲಸಿಕೆ, ಕೋವಿಡ್-19 ಒಂದು ಲಸಿಕೆ ಅಥವಾ ಕೊರೋನಾದ ಒಂದು ಲಸಿಕೆ ಏನಿದೆ, ಈ ಒಂದು ಕೋವ್ಯಾಕ್ಸಿನ್ ಲಸಿಕೆಯನ್ನು ಇಲ್ಲಿ ಯಾರು ಅಭಿವೃದ್ಧಿಯನ್ನು ಇಲ್ಲಿ ಪಡಿಸಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಭಾರತ್ ಬಯೋಟೆಕ್, ಆಸ್ಟ್ರಾಜೆನಕ ಮತ್ತು ಭಾರತ್ ಬಯೋಟೆಕ್ ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಭಾರತ್ ಬಯೋಟೆಕ್ ಕಂಪನಿ ಏನಿದೆ ಕೋವ್ಯಾಕ್ಸಿನ್ ಎಂಬತಕ್ಕಂಥ ಒಂದು ಲಸಿಕೆಯನ್ನು ಇಲ್ಲಿ ಅಭಿವೃದ್ಧಿಪಡಿಸಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ. ಪೂರ್ವ ಭಾರತ ಅಂತ ಅಂದರೆ ಇಲ್ಲಿ ನೋಡಿ, ಇದು ಭಾರತ, ಇದು ಪಶ್ಚಿಮ ಭಾರತ, ಇದು ಪೂರ್ವ ಭಾರತ. ಈ ಒಂದು ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಒಂದು ಕೈಗಾರಿಕೆಗಳನ್ನು, ಅಂದರೆ ಈ ಒಂದು ಭಾಗದಲ್ಲಿ ಮೊದಲ ಒಂದು ಕೈಗಾರಿಕೆಗಳನ್ನು ಎಲ್ಲಿ ತೆಗೆದರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೊದಲ ಒಂದು ಕೈಗಾರಿಕೆಗಳನ್ನು ಎಲ್ಲಿ ತೆಗೆದರು ಅಂತ. ಬಂಗಾಳ, ಒರಿಸ್ಸಾ, ಬಿಹಾರ ಮತ್ತು ಅಸ್ಸಾಂ ಅಂತ ಕೊಟ್ಟಿದ್ದಾರೆ. ಪೂರ್ವ ಭಾಗದಲ್ಲಿ ಇಲ್ಲಿ ಒರಿಸ್ಸಾದಲ್ಲಿ ಮೊದಲ ಒಂದು ಕೈಗಾರಿಕೆಗಳನ್ನು ಬ್ರಿಟಿಷರು ತೆಗೆದಿರ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ಭದ್ರತಾ ಮಂಡಳಿಯ 5 ಖಾಯಂ ಸದಸ್ಯರುಗಳು ಯಾವ್ಯಾವುದು ಅಂತ. ಭದ್ರತಾ ಮಂಡಳಿ ಅಥವಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಕರಿತೇವೆ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಟೋಟಲ್ ಆಗಿ 15 ದೇಶಗಳು ಇದ್ದಾವೆ. ಈ ಒಂದು 15 ದೇಶಗಳಲ್ಲಿ 5 ದೇಶಗಳು ಪರ್ಮನೆಂಟ್ ಮೆಂಬರ್ಸ್ ಇದ್ದಾವೆ, 10 ದೇಶಗಳು ಇಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ಸ್ ಇದ್ದಾವೆ. ಈ ಒಂದು ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳಲ್ಲಿ ನಮ್ಮ ಒಂದು ಭಾರತ ಕೂಡ ಒಂದಾಗಿದೆ. ಪ್ರೆಸೆಂಟಾಗಿ ಭಾರತವು ಕೂಡ ಕೇಳ್ತಾ ಇದೆ, ನಮಗೂ ಕೂಡ ಪರ್ಮನೆಂಟ್ ಮೆಂಬರ್ನ ಒಂದು ಅಧಿಕಾರವನ್ನು ಕೊಡಿ ಅಂತ. ಹಾಗಾದರೆ ಇಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್ಗಳು ಏನಿದ್ದಾವೆ ಅದನ್ನು ನೋಡ್ಕೊಳ್ಳೋಣ. ಇಲ್ಲಿ 5 ಪರ್ಮನೆಂಟ್ ಮೆಂಬರ್ಗಳು ಯಾವ್ಯಾವುದು ಅಂತ ಅಂದರೆ UK, USA, ಫ್ರಾನ್ಸ್, ಚೀನಾ, ರಷ್ಯಾ. ಟೋಟಲ್ ನೋಡಿ, ಇಲ್ಲಿ UK, USA, ಫ್ರಾನ್ಸ್, ನೋಡಿ, ಚೀನಾ, ಫ್ರಾನ್ಸ್, ರಷ್ಯಾ, UK, USA ಟೋಟಲ್ ಆಗಿ 5 ದೇಶಗಳು. ಈ 5 ದೇಶಗಳು ಖಾಯಂ ಭದ್ರತಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಒಂದು ಭದ್ರತಾ ಮಂಡಳಿಯ ಒಂದು 5 ಖಾಯಂ ರಾಷ್ಟ್ರಗಳು ಇಲ್ಲಿ UK, USA, ಫ್ರಾನ್ಸ್, ಚೀನಾ, ರಷ್ಯಾ. ಓಕೆ, ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ. ರನ್ ಫಾರ್ ಸನ್ ಮ್ಯಾರಥಾನ್ ಇದನ್ನು ಇತ್ತೀಚೆಗೆ ಯಾವ ಸಚಿವಾಲಯ ಆಯೋಜನೆ ಮಾಡಿತ್ತು ಅಂತ. ರನ್ ಫಾರ್ ಸನ್ ಮ್ಯಾರಥಾನ್ ಎಂಬತಕ್ಕಂಥ ಒಂದು ಮ್ಯಾರಥಾನನ್ನು ಇತ್ತೀಚೆಗೆ ಯಾವ ಇಲ್ಲಿ ಸಚಿವಾಲಯ ಆಯೋಜನೆ ಮಾಡಿತ್ತು ಅಂತ ಕೇಳಿದರೆ, ಇಲ್ಲಿ ರನ್ ಫಾರ್ ಸನ್ ಮ್ಯಾರಥಾನನ್ನು ಇತ್ತೀಚೆಗೆ ಇಲ್ಲಿ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಲ್ಲಿ ಇದನ್ನು ಮಾಡಿತ್ತು. ಇಂಧನ ಸಚಿವಾಲಯ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ. ಬೂಕರ್ ಪ್ರಶಸ್ತಿ ವಿಜೇತರಿಗೆ ನಗದು ಪ್ರಶಸ್ತಿ ಎಷ್ಟು. ಬೂಕರ್ ಪ್ರಶಸ್ತಿ ವಿಜೇತರಿಗೆ ನಗದು ಪ್ರಶಸ್ತಿ ಇಲ್ಲಿ ಎಷ್ಟು ಅಂತ ಕೇಳಿದರೆ, ಬೂಕರ್ ಪ್ರಶಸ್ತಿ ವಿಜೇತರಿಗೆ ಇಲ್ಲಿ 50,000 ಇಲ್ಲಿ ಪೌಂಡ್ಗಳು ಇಲ್ಲಿ ನಗದು ಪ್ರಶಸ್ತಿ ಕೊಟ್ಟಿರ್ತಾರೆ. ಬೂಕರ್ ಪ್ರಶಸ್ತಿ ವಿಜೇತರಿಗೆ 50,000 ಪೌಂಡ್ಗಳು ಇಲ್ಲಿ ನಗದು ಪ್ರಶಸ್ತಿಯನ್ನು ಕೊಡ್ತಾರೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ.
ಚೀನಾಬ್ ಕಣಿವೆ ಅಂತಕ್ಕಂಥದ್ದು ಭಾರತದ ಯಾವ ಭಾಗದಲ್ಲಿ ಪ್ರಾಥಮಿಕವಾಗಿ ನೆಲೆಗೊಂಡಿದೆ ಅಂತ. ಚೀನಾಬ್ ಎಂಬತಕ್ಕಂಥ ಒಂದು ಕಣಿವೆ, ಝೇಲಂ, ಚೀನಾಬ್, ರಾವಿ, ಸಟ್ಲೆಜ್, ಬಿಯಾಸ್ ಇವೆಲ್ಲವೂ ಕೂಡ ಸಿಂಧೂ ನದಿಯ ಒಂದು ಉಪನದಿಗಳಾಗಿರ್ತವೆ. ಈ ಒಂದು ಚೀನಾಬ್ ನದಿ ಏನಿದೆ, ಚೀನಾಬ್ ಕಣಿವೆಯು ಭಾರತದ ಯಾವ ಭಾಗದಲ್ಲಿ ಪ್ರಾಥಮಿಕವಾಗಿ ನೆಲೆಗೊಂಡಿದೆ ಅಂತ ಕೇಳಿದರೆ ಚೀನಾಬ್ ಕೂಡ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನ ಯಾವ ರೋಗ ನೀರಿನಿಂದ ಉಂಟಾಗೋದಿಲ್ಲ ಅಂತ ಕೇಳಿದರೆ ಕಾಲರಾ, ಟೈಫಾಯ್ಡ್ ಯಾವುದೂ ಅಲ್ಲ, ಮತ್ತು ಅಸ್ತಮ ಅಂತ ಕೊಟ್ಟಿದ್ದಾರೆ. ನೋಡಿ, ಅಸ್ತಮ ಎಂಬತಕ್ಕಂಥದ್ದು ಏನಿದೆ ಇದು ನೀರಿನಿಂದ ಉಂಟಾಗೋದಿಲ್ಲ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಕಾಲರಾ ಕೂಡ ನೀರಿನಿಂದ ಉಂಟಾಗ್ತದೆ, ಟೈಫಾಯ್ಡ್ ಕೂಡ ಉಂಟಾಗ್ತದೆ. ಆಪ್ಷನ್ ಬಿ ಅಸ್ತಮ ಎಂಬತಕ್ಕಂಥದ್ದು ನೀರಿನಿಂದ ಉಂಟಾಗೋದಿಲ್ಲ, ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಕೊನೆಯ ಒಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶ ಅಲ್ಲ ಅಂತ ಕೆಟ್ಟಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶ ಅಲ್ಲ ಅಂತ ನೋಡಿ. ಅಂತಾರಾಷ್ಟ್ರೀಯ ಮತ್ತು ಶಾಂತಿ ಮತ್ತು ಭದ್ರತೆ, ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿಯನ್ನು ಮಾಡ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಒಂದು ಮುಖ್ಯ ಉದ್ದೇಶ ಆಗಿದೆ. ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಕೂಡ ಉದ್ದೇಶ ಆಗಿದೆ. ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿಯುವುದು ಕೂಡ ಇಲ್ಲಿ ಉದ್ದೇಶ ಆಗಿದೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಣೆ ಮಾಡೋದು, ವರ್ಲ್ಡ್ ಟ್ರೇಡನ್ನು ಇಲ್ಲಿ ನಿಯಂತ್ರಣ ಮಾಡೋದು ಇಲ್ಲಿ ಯುನೈಟೆಡ್ ನೇಷನ್ನ ಒಂದು ಉದ್ದೇಶ ಅಲ್ಲ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಂತ್ರಣ ಮಾಡ್ತಕ್ಕಂಥದ್ದನ್ನು ಇದು ವಿಶ್ವಸಂಸ್ಥೆ ಮಾಡೋದಿಲ್ಲ, ಅದಕ್ಕೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮಾಡ್ತದೆ. ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಓಕೆ, ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದನಂತರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ನಮ್ಮ ಒಂದು ತರಗತಿಗಳು ಟೋಟಲ್ ಆಗಿ ಇದು 16ನೇ ತರಗತಿ ಆಗಿದೆ. ಹಿಂದಿನ ಒಂದು ತರಗತಿಗಳನ್ನು ಕೂಡ ಎಲ್ಲರೂ ಕೂಡ ನೋಡ್ಕೊಳ್ತಾ ಹೋಗಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.